ಎಸ್, ಸಚಿವ ಸಂಪುಟದಿಂದ ಹಿರಿಯ ಸಚಿವರಿಗೆ ಕೋಕ್ ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೋಕ್ ನೀಡಲಿಕ್ಕೆ ಲಿಸ್ಟ್ ಅನ್ನ ಸಿದ್ಧಪಡಿಸಿದ್ದಾರಂತೆ ಬಿ.ಎಸ್. ಯಡಿಯೂರಪ್ಪನವರು. ಯಾರು ಹಾಗಾದ್ರೆ ಆ ಹಿರಿಯ ಸಚಿವರು, ಯಾರೆಲ್ಲ ಇದ್ದಾರೆ ಯಡಿಯೂರಪ್ಪನವರ ಲಿಸ್ಟ್ ನಲ್ಲಿ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಜೊತೆ ಹೇಳ್ತೀನಿ. ಲಿಸ್ಟ್ ಇಟ್ಟು ಹೈಕಮಾಂಡ್ ಜೊತೆ ಚರ್ಚೆಗೆ ಸಿದ್ಧವಾಗಿದ್ದಾರೆ ಯಡಿಯೂರಪ್ಪನವರು. ಇಲ್ಲಿ ಹೊಸಬರಿಗೆ ಅವಕಾಶವನ್ನ ಕೊಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಹಿರಿಯರಿಗೆ ಇಲ್ಲಿ ಕೋಕ್ ನೀಡುವಂತ ಸಾಧ್ಯತೆ ಇದೆ ಅನ್ನೋದು. 7 ಜನ ಸೀನಿಯರ್ಸ್ ಪಟ್ಟಿಯನ್ನ ಮಾಡಿದ್ದಾರೆ ಸಿಎಂ ಯಡಿಯೂರಪ್ಪ. ಪಕ್ಷದಲ್ಲಿ ಅಧಿಕಾರ ಅನುಭವಿಸಿರುವಂತ ಸೀನಿಯರ್ಸ್ಗಳು ಇವರು. ಹಾಲಿ ಸಚಿವರಾಗಿರುವಂತ 7 ಹಿರಿಯರ ಲಿಸ್ಟ್ ಅದು. ಹಾಗಾದ್ರೆ ಯಾರು ಆ 7 ಜನ ಹಿರಿಯ ಸಚಿವರು? ಹಿರಿಯರ ರಾಜೀನಾಮೆ ಪಡೆದೆ ಸಂಪುಟ ಲೆಕ್ಕಾಚಾರವನ್ನ ಮಾಡುವಂತಹ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಬಿಎಸ್ವೈ. ಆದ್ರೆ ಸಿಎಂ ಬಿಎಸ್ವೈ ಲೆಕ್ಕಾಚಾರಕ್ಕೆ ಸದ್ಯ ಬಿದ್ದಿದೆ ಬ್ರೇಕು. ಯಾಕೆಂದ್ರೆ ಯಡಿಯೂರಪ್ಪನವರೇ ತಮ್ಮ ಚಿಂತನೆಯನ್ನ ಪೆಂಡಿಂಗ್ ಇಟ್ಟಿದ್ದಾರಂತೆ. ಸುಮ್ಮನೆ ಈಗ ಆಲ್ರೆಡಿ ವಿವಾದ ಆಗ್ತಾ ಇದೆ, ಗೊಂದಲ ಆಗ್ತಾ ಇದೆ, ಮತ್ತೆ ಇದಕ್ಕೆ ಬೇರೆ ಕೈ ಹಾಕ್ಬಿಟ್ಟು ಮತ್ತಿನ್ನೊಂದು ದೊಡ್ಡ ಅನಾಹುತ ಯಾಕೆ ಎದುರಾಕೊಬೇಕು ಅನ್ನುವ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಸರ್ಕಾರ ಬಂದು 6 ತಿಂಗಳಾಗಿದೆ ಅಷ್ಟೇ. ಈಗಾಗಲೇ ಸೀನಿಯರ್ಸ್ಗೆ ಕೋಕ್ ಕೊಟ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಹಿರಿಯರೇ ರೆಬಲ್ ಆಗ್ಬಿಟ್ರೆ ಮುಂದೆ ಸಂಕಷ್ಟ ಎದುರಾಗ್ಬಿಡುತ್ತೆ. ಹೀಗಾಗಿ ವರ್ಷದ ನಂತರ 1 ವರ್ಷ ಆಗ್ಬಿಡ್ಲಿ ಸರ್ಕಾರಕ್ಕೆ, ಅದಾದ್ಮೇಲೆ ಸೀನಿಯರ್ಸ್ಗೆ ಕೋಕ್ ಕೊಟ್ಬಿಡೋಣ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮುಂದಿನ 6 ತಿಂಗಳ ನಂತರ ಸೀನಿಯರ್ಸ್ಗೆ ಕೋಕ್ ನೀಡುವಂತ ಸಾಧ್ಯತೆ ಇದೆಯಂತೆ. ಇಂಥದ್ದೊಂದು ಚಿಂತನೆಯನ್ನ ಮಾಡಿದ್ದಾರೆ ಸಿಎಂ ಬಿ.ಎಸ್. ಯಡಿಯೂರಪ್ಪನವರು. ನೋಡ್ತಾ ಇದ್ರೆ ಇಲ್ಲಿ ಯಡಿಯೂರಪ್ಪನವರು ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. 7 ಜನ ಹಿರಿಯ ಸಚಿವರಿಗೆ ಕೋಕ್ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯಕ್ಕೆ ಆ ಒಂದು ಚಿಂತನೆಗೆ ಬ್ರೇಕ್ ಹಾಕಿದ್ದಾರೆ. ನೆಕ್ಸ್ಟ್ 6 ತಿಂಗಳಾದ್ಮೇಲೆ ಅವ್ರಿಗೆಲ್ಲರಿಗೂ ಕೂಡ ಕೋಕ್ ಕೊಡುವಂತ ಸಾಧ್ಯತೆ ದಟ್ಟವಾಗಿದೆ ಅನ್ನೋದು. ಯಾರು ಹಾಗಾದ್ರೆ ಆ 7 ಜನ ಹಿರಿಯ ಸಚಿವರು ಅನ್ನೋದನ್ನ ತೋರಿಸ್ತಾ ಇದೀವಿ. ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಗಳು, ಈಗ ಹಾಲಿ ಸಚಿವರು ಕೂಡ ಆಗಿದ್ದಾರೆ. ಕೆ.ಎಸ್. ಈಶ್ವರಪ್ಪನವರು ಹಿರಿಯ ಸಚಿವರು. ಆರ್ ಅಶೋಕ್ ಅವರು 6 ಬಾರಿ ಗೆದ್ದಿರುವಂತಹ ಶಾಸಕರು ಕಮ್ ಸಚಿವರು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಪರಿಷತ್ನ ಸದಸ್ಯ ಹಾಗೆ ಸಚಿವರಾಗಿದ್ದಾರೆ. ಗೋವಿಂದ ಕಾರಜೋಳ ಅವರು ಮುಧೋಳದ ಶಾಸಕರು ಕಮ್ ಸಚಿವರು, ಹಿರಿಯ ನಾಯಕರು ಬಿಜೆಪಿಯದ್ದು. ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವರ ಆಪ್ತ ಸಚಿವರಲ್ಲಿ ಇವರು ಕೂಡ ಒಬ್ರು. ಈ ಸಿ ಪಾಟೀಲ್ ನರಗುಂದದ ಶಾಸಕರು ಕಮ್ ಸಚಿವರು. ಈ 7 ಜನಕ್ಕೆ ಕೋಕ್ ನೀಡುವಂತ ಸಾಧ್ಯತೆ ಇದೆ, ದಟ್ಟವಾಗಿದೆ. ಅದು ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಮಾತುಗಳು. ಇದರಲ್ಲಿ ಪ್ರಮುಖವಾಗಿ ಈ 7 ಜನರಲ್ಲಿ 5 ಜನನ್ನ ಬೇಕಿದ್ರೆ ಸಮಾಧಾನ ಪಡಿಸಬಹುದು. ಆದ್ರೆ ಆರ್ ಅಶೋಕ್ ಮತ್ತೆ ಈಶ್ವರಪ್ಪ ಅವರನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ, ಅಕಸ್ಮಾತ್ ಕೋಕ್ ಕೊಟ್ಟಿದ್ದೆ ಆದಲ್ಲಿ. ಸೊ ಹೀಗಾಗಿ ಯಡಿಯೂರಪ್ಪನವರಿಗೆ ಈ ಒಂದು ಚಿಂತೆ ಕೂಡ ಇದೆ. ನಾನು ಹೋಗೋದ್ರೊಳಗೆ ಎಲ್ರಿಗೂ ಕೂಡ ಒಂದು ಬಾರಿ ಮಂತ್ರಿಗಳನ್ನಾಗಿ ಮಾಡ್ಬಿಡೋಣ, ಅರ್ಹತೆ ಇರುವಂತ ವಿದ್ಯಾವಂತರಿಗೆ ಹಾಗೆ ಈ ಒಂದು ಉತ್ತಮವಾಗಿ ಕೆಲಸವನ್ನ ನಿರ್ವಹಿಸುವಂತಹ ಶಾಸಕರಿಗೆ ಸಚಿವರನ್ನಾಗಿ ಮಾಡ್ಬಿಡೋಣ ಅನ್ನೋದು ಇದೆ. ಬಟ್ ಅದೆಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇಲ್ಲಿ ಯಡಿಯೂರಪ್ಪನವರಿಗೆ ಒಂದ್ ಕಡೆ ಸಂಪುಟ ವಿಸ್ತರಣೆಯ ಟೆನ್ಷನ್, ಈ ಬಾರಿನೇ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಕೂಡ ಚಿಂತನೆಯನ್ನ ಮಾಡಿದ್ರು. ಸದ್ಯಕ್ಕೆ ಪುನರ್ರಚನೆ ವಿಚಾರ ಬೇಡವೇ ಬೇಡ ಅನ್ನೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ ಯಡಿಯೂರಪ್ಪನವರು ಅಂತ ಕೂಡ ಹೇಳಲಾಗ್ತಾ ಇದೆ. ಪುನರ್ರಚನೆ ಮಾಡಿದ್ದೇ ಆದಲ್ಲಿ ಇಲ್ಲಿ ಸಾಕಷ್ಟು ಜನರ ಲಿಸ್ಟ್ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ರು ಯಡಿಯೂರಪ್ಪನವರು. ಆದ್ರೆ ಸದ್ಯಕ್ಕಂತೂ ಬೇಡ, ಇನ್ನು ಸರ್ಕಾರ ಬಂದ 6 ತಿಂಗಳಾಗಿದೆ, 1 ವರ್ಷ ಆಗ್ಬಿಡ್ಲಿ, ಅದಾದ್ಮೇಲೆ ಪುನರ್ರಚನೆ ಮಾಡೋಣ, ಮತ್ತೆ ಇನ್ನು ಕೆಲವರಿಗೆ ಸಾಕಷ್ಟು ಜನ ಅರ್ಹತೆ ಇರುವಂತವರಿಗೆ ಸಚಿವರನ್ನಾಗಿ ಮಾಡೋಣ ಅನ್ನುವ ಚಿಂತನೆಯಲ್ಲಿದ್ದಾರೆ. ಬಟ್ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕೆಂದ್ರೆ ಯಾವ ಕ್ಷಣದಲ್ಲಿ ಯಡಿಯೂರಪ್ಪನವರು ಏನೇ ನಿರ್ಧಾರ ಕೈಗೊಂಡ್ರು ಅದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ಮಾತ್ರ ನಡೆಯೋದು.